ವೈರಲ್ ಆದಮೇಲೆ ನಿಮ್ಮ ಅಂಗಡಿಗೆ ಯಾರ್ಯಾರು ಬರ್ತಾ ಇದ್ದಾರೆ ಇವಾಗ ಚಾಟ್ಸ್ ತಿಂತಾರೆ ಅವರೆಲ್ಲ ನಿಮ್ಮ ಜೊತೆಗೆ ಸೆಲ್ಫಿ ತಗೋತಾ ಇದ್ದಾರೆ ಖಂಡಿತವಾಗ್ಲೂ. ಅವ್ರು ಏನು ಹೇಳ್ತಾರೆ ನಿಮಗೆ? ಮೇಡಮ್ ಒಂದೇ ಮಾತು ಹೇಳಿದ್ದು, ಡಿ ಬಾಸ್ ಅಷ್ಟೇ, ಬೇರೆ ಇನ್ನೇನು ಎರಡು ಮಾತಿಲ್ಲ. ಅಣ್ಣ ಡಿ ಬಾಸ್ ಹೇಳಿದ್ರೆ ಬಂದಿದ್ದೀವಿ, ಚೆನ್ನಾಗಿದೆ ಅಷ್ಟೇ ಮೇಡಮ್. ಅದು ಎರಡೇ ಮಾತು, ಚೆನ್ನಾಗಿದೆ ಅಂತ ಹೇಳ್ತಾರೆ ಮೇಡಮ್. ಅದೇ ಒಂದು ಖುಷಿ ನಮಗೆ, ಬೇರೆ ಇನ್ನೇನು ಸಂತೋಷ. ನಂಗೆ ಅವ್ರು ಇವತ್ತು ದುಡ್ಡು ಕೊಡ್ತಾರೆ, ಬೆಳೆ ನಾನು ಏನಾರು ಪರ್ಚೇಸ್ ಮಾಡ್ತೇನೆ, ಅದು ಇದು ಆಗ್ತಾನೆ ಇರ್ತದೆ. ಬಟ್ ಚೆನ್ನಾಗಿದೆ ಅಂತ ಹೇಳ್ತಾರಲ್ಲ ಮೇಡಮ್, ಅದು ಸಂತೋಷದ ವಿಷಯ ಅಷ್ಟೇ ಮೇಡಮ್, ಹೆಮ್ಮೆ ವಿಷಯ ನಮಗೆ. ಈಗ ಮನೇಲಿ ಏನು ಹೇಳ್ತಾರೆ ಸರ್? ಯಾರು ಏನಂದ್ರು, ತಂದೆ ತಾಯಿ ಎಲ್ಲರೂ ಖುಷಿ ಪಡ್ತಾರೆ. ಅಂಥವ್ರು ನಿಮ್ಮನ್ನು ಗುರುತಿಸೋದಂದ್ರೆ ಹೆಮ್ಮೆ ಆಗುತ್ತಪ್ಪ. ನಿಂದು ಏನೈತೆ ಕಾಯಕ ನೀನು ಮಾಡ್ತಾಯಿರೋ, ನಿನಗೇನು ಸಿಗಬೇಕು ಅದು ಸಿಕ್ಕೇ ಸಿಗುತ್ತೆ. ಪ್ರತಿಫಲ ಎರಡೂ ನಿನಗೆ ಯಾವಾಗ ಬರಬೇಕು ಅವಾಗ ಬಂದೇ ಬರ್ತದೆ ಅಂತ ಅವತ್ತಿಂದನೇ ಹೇಳ್ತಾಯಿದ್ರು, ಇವತ್ತು ಅದೇ ಹೇಳ್ತಾಯಿದ್ರು ಮೇಡಮ್. ಈ ವಿಲ್ ಪವರ್ ನಿಮಗೆ ಎಲ್ಲಿಂದ ಬಂತು? ವಿಲ್ ಪವರ್ ಅದೇ ಹೇಳಿದ್ನಲ್ಲ ಮೇಡಮ್, ಇವಾಗ ನನಗೆ ಅಂಗವಿಕಲತೆ ಅನ್ನೋದು ಮನಸ್ಸಿಗೆ, ದೇಹಕ್ಕೆ ಮಾತ್ರ, ಅದು ಮನಸ್ಸಿಗೆಲ್ಲ. ನಾವು ಸುಮ್ಮನೆ ಕೆಲಸ ಮಾಡ್ಕೊಂಡು ಹೋಗ್ತಾನೆ ಇರ್ತೀನಿ ಮೇಡಮ್. ಅದು ಅಷ್ಟು ಒಳಗಡೆ ನನಗೆ ಧೈರ್ಯ ಕೊಡ್ತಾ ಇರ್ತದೆ. ನಾನು ಹಿಂದಿದ್ದವರಾಗಲಿ, ನನ್ನ ಸಪೋರ್ಟಿಗೆ ಇದ್ದವರಾದರೆ ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ. ನನ್ನ ಫ್ರೆಂಡ್ಸ್ ಆಯಿತು, ನಮ್ಮೂರವ್ರು ಆಯಿತು, ಎಲ್ಲರೂ ನನಗೆ ಯಾರು ಇದು ಮಾಡಿಲ್ಲ ಇಲ್ಲಿವರೆಗಾದ್ರೂ. ಜೊತೆಗೆ ನಿಂತ್ಕೊಂಡು ನೀನು ಮಾಡಿ, ನಿನಗೆ ಏನಾಗುತ್ತೆ, ಏನು ಅನಿಸ್ತದೆ ಅದು ಮಾಡು, ಒಂದಲ್ಲ ಒಂದು ದಿನ ಆಟೋಮೆಟಿಕ್ಲಿ ನೀನು ಸಕ್ಸಸ್ ಕಾಣೇ ಅಂತ ಹೇಳ್ತಾರೆ ಮೇಡಮ್. ಅದೇ ನನ್ನ ಖುಷಿ ಅಷ್ಟೇ. ನಾನು ಸೋತಾಗೂ ನನ್ನ ಜೊತೆಗಿದ್ದಾರೆ, ಗೆದ್ದಾಗೂ ನನ್ನ ಜೊತೆಗಿದ್ದಾರೆ ಅಷ್ಟೇ. ನಿರುದ್ಯೋಗಿ ಸಮಸ್ಯೆ ಅನ್ನೋದು ಇತ್ತೀಚೆಗೆ ಭಾಳಷ್ಟು ಕಾಡ್ತಿದೆ. ಯುವಕರಲ್ಲಿ ಸಹ ಏನು ಕಾಲೇಜ್ ಮುಗಿಸಿ ಬರ್ತಾರೆ, ಅಲ್ಲಿ ಇಲ್ಲಿ ಅಪ್ಲೈ ಮಾಡ್ತಾರೆ, ರಿಜೆಕ್ಟ್ ಆಗ್ತಾರೆ, ಅಂಥವ್ರು ಕುಗ್ಗಿ ಹೋಗ್ತಾರೆ. ಇನ್ನು ಕೆಲವರು ಮಾನಸಿಕವಾಗಿ ಕುಗ್ಗಿ ಹೋಗಿ ಆತ್ಮಹತ್ಯೆ ಕೂಡ ಮಾಡ್ಕೊಂಡಿರೋವಂಥದ್ದು ನಾವು ನೋಡ್ತಾನೆ ಇರ್ತೀವಿ. ಏನು ಹೇಳ್ತೀರಾ ಅಂಥವ್ರಿಗೆಲ್ಲ? ಯಾಕಂದರೆ ಇವಾಗ ನಿಮ್ಮ ಹತ್ರ ನಾನು ಈ ಪ್ರಶ್ನೆ ಕೇಳ್ತಿದ್ದೀನಿ ಅಂದರೆ ನೀವು ಅರ್ಹರಿದ್ದೀರಾ ಅದಕ್ಕೆ ಉತ್ತರ ಮಾಡೋದಕ್ಕೋಸ್ಕರ. ಮೇಡಮ್ ನಾನು ಅರ್ಹನಂತ ಫಸ್ಟ್ ಆಫ್ ಆಲ್ ಹೇಳೋಕ್ಕಾಗಲ್ಲ. ಯಾಕಂದರೆ ನಾನು ನೋಡಿ ಕೆಲಸ ಮಾಡ್ತಾಯಿದ್ದೀನಿ ಅಷ್ಟೇ. ನನ್ನಿಂದ ಒಂದು 4 ಜನ ಕೆಲಸ ಕಲಿತಾ ಇದ್ದಾರೆ, ಕೆಲಸ ಮಾಡ್ತಾಯಿದ್ದಾರೆ. ಹಾಗೆ ಅವರು ಈಗ ಕೆಲಸ ಸಿಗಬೇಕು ಅಂತ ಏನಿಲ್ಲ ಮೇಡಮ್. ಈಗ ಕೆಲಸ ಓದಿದ್ದೀವಿ, ಕೆಲಸ ಸಿಗಬೇಕು, ಗೌರ್ಮೆಂಟ್ನವ್ರು ಕೊಡಬೇಕು, ಪ್ರೈವೇಟ್ನವ್ರು ಕೊಡಬೇಕು ಅಂತ ಏನಿಲ್ಲ. ಈಗ ನಾವು ಕೆಲಸ ನಾವೇ ಆಗಲೇ ಸ್ವಂತ ಕ್ರಿಯೇಟ್ ಮಾಡಿದರೆ 4 ಜನಕ್ಕೆ ಕೆಲಸ ಆಗುತ್ತೆ ಮೇಡಮ್. ಕೆಲಸಕ್ಕಾಗಿ ನಾವು ಅಲ್ದಾಡಬಾರ್ದು ಮೇಡಮ್, ಕೆಲಸ ನಮ್ಮನ್ನು ನೋಡ್ಕೊಂಬರ್ಬೇಕು. ಈಗ ಎಲ್ಲರಾಗಲಿ ಸ್ಟಾರ್ಟಿಂಗ್ ಒಂದು ಕಡೆಗೆ ಇವರು ನಮ್ಮ ಹತ್ರಕ್ಕೆ ಬಂದರು ಕೆಲಸಕ್ಕೆ, ಅಣ್ಣ ನಂಗೆ ಏನು ಗೊತ್ತಿಲ್ಲ ಅಂದರು. ಈಗ 6 ತಿಂಗಳು ಕೆಲಸ ಕಲ್ತರು. ಈಗ ನಾನು ಎಲ್ಲರೂ ಹೊರಗಡೆ ಹೋದ್ರೂ ಒಂದು ಕೆಲಸ ನಿಂತ್ಕೊಂಡು ಕೆಲಸ ಮಾಡ್ತಾರೆ. ಈಗ ಅವರು ಎಲ್ಲರೂ ಹೊರಗಡೆ ತಮ್ಮ ಸ್ವಂತ ಒಂದು ಅಂಗಡಿ ಮಾಡ್ಕೊಂಡ್ರು ಈಗ ಇವರಿಂದ 4 ಜನ ಕೆಲಸಕ್ಕೆ ಹೋಗುತ್ತಲ್ಲ ಮೇಡಮ್. ಹಂಗೆ ಆಟೋಮೆಟಿಕ್ಲಿ ಮೇಡಮ್ ಎಷ್ಟೋ ಸ್ಟಾರ್ಟಪ್ಗಳನ್ನ ನಾನು ನೋಡ್ತಾ ಇರ್ತೀನಿ, ಖುಷಿ ಆಗುತ್ತೆ ಮೇಡಮ್. ಅದು ನಮ್ಮ ಕರ್ನಾಟಕದವರು ಹೆಮ್ಮೆ ವಿಷಯ ಮೇಡಮ್. ಕನ್ನಡಿಗರು ಬೆಳೀತಾ ಇದ್ರಿಂದ ಹೆಮ್ಮೆ ವಿಷಯ. ಎಲ್ಲಿ ಕೆಲಸಕ್ಕಾಗಿ ಅಲ್ದಾಡಬಾರ್ದು ಮೇಡಮ್ ಫಸ್ಟ್ ಆಫ್ ಆಲ್. ಇವಾಗ ನಮ್ಮ ಹತ್ರ ಕೆಲಸ ಕಲಿತು ಅವರೇ ಸ್ವಂತ ಮಾಡಿದ್ರೆ ಅವರಿಂದ 4 ಜನ ಹಂಗೆ ಮೂಮೆಂಟ್ ಆಗ್ತಾನೆ ಇರ್ತದೆ. ಅದಕ್ಕಾಗಿ ನಿರುದ್ಯೋಗಿ ಸಮಸ್ಯೆ ನಮ್ಮಲ್ಲಿರೋದು ಅಷ್ಟೇ, ನಮ್ಮ ಮನಸ್ಸಲ್ಲಿರೋದು. ನಾವಾಗಲೇ ಕೆಲಸ ಹುಡ್ಕೊಂಡು ನಾವೇ ಕೆಲಸ ಕ್ರಿಯೇಟ್ ಮಾಡ್ಬಿಟ್ಟು ಕೆಲಸ ಮಾಡಿದರೆ ಆಟೋಮೆಟಿಕ್ಲಿ ಎಲ್ಲ ಸಾಲ್ವ್ ಆಗುತ್ತೆ ಮೇಡಮ್.